ನಾಡು ನುಡಿ ನೆಲ ಜಲ ಭಾಷೆಯ ಪರವಾಗಿ ರಾಜ್ಯದಲ್ಲಿ ಯಾವ ಪಕ್ಷವೂ ಮಾಡಲಾಗದ ಹೋರಾಟವನ್ನು ಕರವೇ ಮಾಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಹೇಳಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಕುಶಾಲನಗರದ ಕಲಾಭವನದಲ್ಲಿ ಏರ್ಪಡಿಸಿದ್ದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಮತ್ತು ಜಿಲ್ಲಾ ಮಟ್ಟದ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ನಾಡು ನುಡಿ ನೆಲ ಜಲ ಭಾಷೆಯ ಪರವಾಗಿ ಹೋರಾಟ ಮಾಡಿ ಯಾವುದೇ ಶಾಸಕರು ಕೂಡ ಜೈಲು ಪಾಲಾದ ಉದಾಹರಣೆಗಳಿಲ್ಲ. ಇತಿಹಾಸದಲ್ಲಿ ಸಾವಿರಾರು ಹೋರಾಟದ ಮೂಲಕ ಕರವೇ ರಾಜ್ಯದ ಗಡಿ ಪ್ರದೇಶಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಅಸ್ತಿತ್ವವನ್ನು ಉಳಿಸಿ ಬೆಳೆಸಿದೆ. ಕಳೆದ 26 ವರ್ಷಗಳಿಂದ ಜೀವದ ಹಂಗು ತೊರೆದು ಕರವೇ ಕಾರ್ಯಕರ್ತರು ಶ್ರಮಪಟ್ಟಿದ್ದಾರೆಂದರು. ಇದು ಪ್ರಗತಿ ಅಲ್ವಾ? ಸರ್ಕಾರಗಳು ಮಾಡೋದೇ ಪ್ರಗತಿನ, ಕೆಲಸ ಮಾಡೋದೇ ಪ್ರಗತಿನ, ಇದು ಪ್ರಗತಿ ಅಲ್ವಾ? ಈ ತರ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಹೊತ್ತು ನಾಡಿನ ಉದ್ದಗಲಕ್ಕೂ ಕೆಲಸ ಮಾಡ್ತಾ ಇದೆ. ಅವ್ರು ಹೇಳ್ತಾ ಇದ್ರು, ದೀಪಕ್ ಮಾತಾಡುವಾಗ ಚಿತ್ರಾವತಿಯ ನದಿ ನೀರಿನ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರು. ಹೌದು, ಕೋಲಾರ ಜಿಲ್ಲೆ ಒಂದು ರೀತಿಯ ಬರಡು ಭೂಮಿ. 1200 ಹುಟ್ಟಿದಂತ ಪುಣ್ಯದ ಭೂಮಿಯಲ್ಲಿ, ಕರ್ಮಭೂಮಿಯಲ್ಲಿ, ಜನ್ಮಭೂಮಿಯಲ್ಲಿ, ಧರ್ಮಭೂಮಿಯಲ್ಲಿ ಇವತ್ತು ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ. ನನಗೆ ಭಾರಿ ಖುಷಿ ಆಗ್ತಾ ಇದೆ. ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿಯವರು ಮಾತನಾಡಿ, ಕನ್ನಡ ಭಾಷೆ ಬಗ್ಗೆ ರಾಜಕೀಯ ಮುಖಂಡರಿಗಿಂತ ಕನ್ನಡ ಪರ ಸಂಘಟನೆಗಳಿಗೆ ಪ್ರೀತಿ ಜಾಸ್ತಿ. ಅದರಲ್ಲೂ ಕರವೇ ಕನ್ನಡ ನಾಡು ನುಡಿ ಭಾಷೆ ರಕ್ಷಣೆಗೆ ರಾಜ್ಯದ ಗಡಿಯಿಂದ ಸೈನಿಕನಂತೆ ಸಂರಕ್ಷಿಸುವ ಕೆಲಸ ಮಾಡುತ್ತಾ ಬರ್ತಾ ಇದೆ ಎಂದರು. ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಅವರೆಲ್ಲರಿಗೂ ಕೂಡ ಎಲ್ಲರ ಮತಗಳು ಬೇಕು, ಓಟ್ ಬೇಕು. ಒಬ್ಬರ ಭಾಷೆಯ ಪರವಾಗಿ ಮಾತನಾಡಿದ್ರೆ ಇನ್ನೊಂದು ಭಾಷೆಯವರು ಸಿಟ್ ಮಾಡ್ಕೊಳ್ತಾರೆ, ಇನ್ನೊಂದು ಭಾಷೆಯವರ ಪರವಾಗಿ ಮಾತನಾಡಿದರೆ ಮತ್ತೊಂದು ಭಾಷೆಯವರು ಸಿಟ್ ಮಾಡ್ಕೊಳ್ತಾರೆ. ಆ ಕಾರಣಕ್ಕೆ ಈ ಹೋರಾಟಕ್ಕೆ ಯಾರೂ ಕೂಡ ಅದನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಹೋರಾಟ ಮಾಡೋದಿಲ್ಲ. ಅವರು ಸುಮ್ಮನೆ ಆದರು ಅಂಥೇಳಿ ನಾವು ಸುಮ್ಮನೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಷೆಯನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥ ವ್ಯವಸ್ಥೆಗೆ ನಾವು ಹೋಗಬೇಕಾಗ್ತದೆ. ಕರವೇ ಕೊಡಗು ಜಿಲ್ಲಾಧ್ಯಕ್ಷ ದೀಪಕ್, ರಾಜ್ಯ ಉಪಾಧ್ಯಕ್ಷರಾದ ಪುಟ್ಟಗೌಡ, ವೀರಭದ್ರ, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ಶ್ವೇತಾ ಮೋಹನ್ಗೌಡ, ಸಂಗೀತ ಚಂದನ್ಗೌಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವೈದ್ಯಕೀಯ ಕಾಲೇಜು ಇದ್ರೂ ಕೂಡ ಒಂದು ಎಮರ್ಜೆನ್ಸಿ ಆಸ್ಪತ್ರೆ ಇಲ್ಲ. ಏನು ಅಂತ ಹೇಳಿದ್ರೆ, ಒಂದು ಮೂಳೆ ಮುರಿದ್ರೆ ನಾವು ಮಡಿಕೇರಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿಂದ ಸೀದಾ ಮಂಗಳೂರು. ಏನೇ ಒಂದು ಪಾಯ್ಸನ್ ವಿಷದ ಕೇಸ್ ಬಂದ್ರೆ ಅಲ್ಲಿಂದ ಸೀದಾ ಮೈಸೂರಿಗೆ ಕಳಿಸ್ತಾರೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಟಿ.ಎ. ನಾರಾಯಣಗೌಡರ ಸಹಾಯವನ್ನು ತಗೊಂಡು ಇವತ್ತಿನಿಂದಲೇ ಈ ಹೋರಾಟವನ್ನ ಕೈಗೆತ್ತಿಕೊಳ್ಬೇಕು. ಇಲ್ಲಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡೋದಾದ್ರೂ ಸರಿನೇ. ತಾವೆಲ್ಲರೂ ಕೂಡ ನಾವು ಮಹಿಳೆಯರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದೀವಿ. ಅದಕ್ಕೆ ಅವಕಾಶವನ್ನ ನಮಗೆ ಮಾಡಿಕೊಟ್ಟಿರುವಂಥದ್ದು ಅಣ್ಣ ಟಿ.ಎ. ನಾರಾಯಣಗೌಡರು. ಇವತ್ತು ನಾನು ದೀಪಾ ಪೂಜಾರಿ ಅವ್ರನ್ನ ನೋಡಿದಾಗ ಬಹಳನೇ ಸಂತೋಷ ಆಗುತ್ತೆ. ಯಾಕೆ ಈ ವಿಚಾರವನ್ನ ಹೇಳ್ತೀನಿ ಅಂದ್ರೆ, ಬರೀ ಪುರುಷರು ಬರ್ತಾರೆ ನಮ್ಮ ಸಂಘಟನೆಗೆ, ದುಡಿತಾರೆ, ತದನಂತರದಲ್ಲಿ ಒಂದಷ್ಟು ದಿನ ಆದ್ಮೇಲೆ ಅವ್ರಿಗೆ ಯಾವುದೋ ಒಂದು ಅನಾರೋಗ್ಯ ಆಗತ್ತೋ ಅಥವಾ ನಮ್ಮಿಂದ ದೂರ ಉಳಿತಾರೆ ಅಂದಾಗ ಅಣ್ಣ ಯಾವತ್ತೂ ಆ ಕುಟುಂಬಗಳನ್ನ ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ. ರಕ್ಷಣಾ ವೇದಿಕೆ ಎನ್ನುವುದು ನಾರಾಯಣಗೌಡರು ಒಂದು ಹುಟ್ಟು ಹಾಕಿದಂತಹ ಒಂದು ದೊಡ್ಡ ಸಂಘಟನೆ. ಈ ಸಂಘಟನೆಯಲ್ಲಿ ಬರೀ ಮಾತ್ರ ಮಾಡ್ತಾ ಬಂದಿಲ್ಲ. ಈ ಸಂಘಟನೆಯಿಂದ ಹಲವಾರು ಜಿಲ್ಲೆಗಳ ಅಭಿವೃದ್ಧಿ ಕಾರ್ಯವನ್ನು ಸಹ ನಮ್ಮ ನಾಯಕರು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈ ಹಿಂದೆ ನಿಮಗೆ ಸಾಕಷ್ಟು ಜನರಿಗೆ ಗೊತ್ತಿದೆ, ಅಧಿಕ ಮಳೆ ಬಂದಂತಹ ಸಂದರ್ಭದಲ್ಲಿ ಕೊಡಗು, ಮಡಿಕೇರಿ ಎಲ್ಲವೂ ಕೂಡ ಪ್ರವಾಹಕ್ಕೆ ತುತ್ತಾಗಿರುತ್ತೆ. ತಮ್ಮಗಳ ಸಾಮಾಜಿಕ ಸೇವಾ ಕಾರ್ಯಗಳು ಕನ್ನಡ ನಾಡಿನ ಉದ್ದಗಲಕ್ಕೂ ಪ್ರಸರಿಸಲಿ.